ಇಡೀ ತಿಂಗಳು ಬೀಗ ಹಾಕಲು ಹೇಳ್ತಾರ ತಜ್ಞರು. ಫೆಬ್ರವರಿ ಮೊದಲ ವಾರದಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಳ ಆಗೋ ಹಿನ್ನೆಲೆಯಲ್ಲಿ ಈ ಒಂದು ಸೂಚನೆ ಸಿಗ್ತಾ ಇರೋ ಹಿನ್ನೆಲೆಯಲ್ಲಿ ಫೆಬ್ರವರಿ ಕೊನೆಯ ವಾರದಲ್ಲಷ್ಟೇ ಸೋಂಕಿನ ಪ್ರಮಾಣ ಇಳಿಕೆ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇಡೀ ತಿಂಗಳು ಬೀಗ ಹಾಕಿ ಅಂತಾರ ತಜ್ಞರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಆರಂಭ ಆಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪವಿತ್ರ ನೀಡ್ತಾರೆ. ಪವಿತ್ರ, ಈಗ ತಜ್ಞರು ಕೂಡ ಮುಂಚೆಯೇ ಮುನ್ಸೂಚನೆ ಕೊಟ್ಟಿರೋ ಪ್ರಕಾರ ಫೆಬ್ರವರಿ ತುಂಬಾ ನಿರ್ಣಾಯಕ. ಈಗಾಗಲೇ 3ನೇ ಹಂತದ ಪ್ರಾರಂಭದಲ್ಲಿದ್ದೀವಿ, ಬಟ್ ಫೆಬ್ರವರಿಯಲ್ಲಿ ತುಂಬಾ ಪೀಕಿಗೆ ಹೋಗುತ್ತೆ ಅಂತ. ಸೊ ಇದರ ಹಿನ್ನೆಲೆಯಲ್ಲಿ ತಜ್ಞರು ಏನೆಲ್ಲ ಸೂಚನೆಗಳನ್ನ ಸಲಹೆಗಳನ್ನ ಸರ್ಕಾರಕ್ಕೆ ಕೊಡಬಹುದು ಅಂತ? ಈಗ ಆರಂಭಿಕ ಹಂತದಲ್ಲಿ ಫೆಬ್ರವರಿಗೆ ಪೀಕ್ ಹೋಗುತ್ತೆ ಕೊರೋನಾ ಅಂತ ಅಂದಾಜು ಮಾಡಲಾಗಿತ್ತು. ಆದ್ರೆ ಈಗ ಜನವರಿ 23 ಅಥವಾ ಜನವರಿ ಅಂತ್ಯಕ್ಕೆ ಕೊರೋನಾ 3ನೇ ಅಲೆ ಪೀಕ್ ಆರಂಭ ಆಗುತ್ತೆ ಅಂತ ವರದಿಗಳು ಕೂಡ ಬರ್ತಾ ಇದೆ. ಜೊತೆಗೆ ತಾಂತ್ರಿಕ ಸಲಹಾ ಸಮಿತಿಯವರು ಕೂಡ ಜನವರಿ ಅಂತ್ಯಕ್ಕೇನೆ ಕೊರೋನಾ 3ನೇ ಅಲೆಯ ಪೀಕ್ ಆರಂಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಸಿಎಂ ಮೆಗಾ ಮೀಟಿಂಗ್ ನಲ್ಲಿ ಕೊರೋನಾ ಅತ್ಯಂತ ಹೆಚ್ಚು ಪೀಕ್ ಹೋದಾಗ ಯಾವ ರೀತಿಯ ಬಿಗಿ ಕ್ರಮಗಳನ್ನ ಕೈಗೊಳ್ಳಬೇಕು, ಜೊತೆಗೆ ಈಗ ಇರುವಂತಹ ರೂಲ್ಸ್ ಗಳನ್ನ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುವಂತೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಚರ್ಚೆಗಳು ನಡೆಯುತ್ತೆ. ಈಗ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಇದೆ, ಆದ್ರೆ ಅದು ಪರಿಣಾಮಕಾರಿಯಾಗಿ ಜಾರಿಯಾಗಿಲ್ಲ. ಸೊ ಹಾಗಾಗಿ ಯಾವ ರೀತಿಯ ಕ್ರಮಗಳನ್ನ ಇನ್ನೂ ಕೂಡ ಎಚ್ಚರಿಕೆಯಿಂದ ಕೈಗೊಳ್ಳಬೇಕು, ಜೊತೆಗೆ ವಿಶೇಷವಾಗಿ ಇವತ್ತು ಸ್ಕೂಲ್ಗಳನ್ನ ಬಂದ್ ಮಾಡುವ ಬಗ್ಗೆಯೂ ಕೂಡ ನಿರ್ಣಯವನ್ನ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸ್ಕೂಲ್ಗಳ ವಿಚಾರದಲ್ಲಿ ತುಂಬಾ ಸೂಕ್ಷ್ಮವಾಗಿ ಹೆಜ್ಜೆ ಇಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ತಾಂತ್ರಿಕ ಸಲಹಾ ಸಮಿತಿಯವರು ಕೂಡ ಸ್ಕೂಲ್ ಅನ್ನ ಸದ್ಯ ಕೊರೋನಾ ಕಂಟ್ರೋಲ್ಗೆ ಬರುವವರೆಗೆ ತೆಗೆಯೋದು ಬೇಡ, ಯಾಕಂದ್ರೆ ಮಕ್ಕಳಿಗೆ ವ್ಯಾಕ್ಸಿನೇಟ್ ಆಗಿಲ್ಲ ಅನ್ನುವಂತಹ ಅಂಶವನ್ನ ಮುಂದಿಡುವಂತಹ ಸಾಧ್ಯತೆ ಇದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ವೀಕೆಂಡ್ ಕರ್ಫ್ಯೂ ಮುಂದುವರಿಸುವಂತಹ ನಿರ್ಣಯ, ಜೊತೆಗೆ ನೈಟ್ ಕರ್ಫ್ಯೂವನ್ನ ಮುಂದುವರಿಸುವಂತಹ ನಿರ್ಣಯ, ಎಷ್ಟೇ ಕಟ್ಟುನಿಟ್ಟಿನ ರೂಲ್ಸ್ ಗಳನ್ನ ಕೈಗೊಂಡ್ರು ಕೂಡ ವಿರೋಧ ಬಂದೇ ಬರುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಲಾಕ್ಡೌನ್ ನ ಬದಲಾಗಿ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನ ಅನುಸರಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಇದ್ದೇವೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಸೊ ಅದನ್ನೇ ಇವತ್ತು ಸಿಎಂ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾರೆ. ವಿದ್ಯಾ, ಸ್ಟೇ ವಿತ್ ಮಿ ಪವಿತ್ರ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಬೊಮ್ಮಾಯಿ ಅವರ ಸಭೆ ಕೂಡ ಆರಂಭ ಆಗುತ್ತೆ. ಈ ಒಂದು ಸಭೆಯಲ್ಲಿ ತಜ್ಞರು ಕೂಡ ಪಾಲ್ಗೊಳ್ತಾರೆ. ಇನ್ನಷ್ಟು ವಾರ ವೀಕೆಂಡ್ ಲಾಕ್ಡೌನ್ ಮುಂದುವರಿಕೆ ಸಾಧ್ಯತೆಯೇ ದಟ್ಟವಾಗಿ ಕಂಡು ಬರ್ತಾ ಇದೆ. ಜನವರಿ 31ನೇ ತಾರೀಕಿನವರೆಗೆ ವೀಕೆಂಡ್ ಲಾಕ್ಡೌನ್ ಮುಂದುವರಿಸೋದು, ಇದ್ರ ಬಗ್ಗೆ ಚರ್ಚೆಗಳಾಗೋ ಸಾಧ್ಯತೆ ಇದೆ. ಈಗಿರುವಂತಹ ರೂಲ್ಸ್ಗಳು ಪ್ರಮುಖವಾಗಿ ನೈಟ್ ಕರ್ಫ್ಯೂ ಮತ್ತೊಂದು ವೀಕೆಂಡ್ ಲಾಕ್ಡೌನ್, ಇವನ್ನ ಇಷ್ಟಕ್ಕೆ ನಿಲ್ಲಿಸದೆ ಇನ್ನೂ ಕೂಡ ಮುಂದುವರಿಸೋ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಜನವರಿ ಮಾತ್ರ ಅಲ್ಲ, ಫೆಬ್ರವರಿ ತನಕವೂ ಕೂಡ ತೆಗೆದುಕೊಂಡು ಹೋಗೋ ಸಾಧ್ಯತೆ. ಇದರ ಜೊತೆಗೆ ಮತ್ತಷ್ಟು ಏನೆಲ್ಲ ಆಡ್ ಮಾಡಬಹುದು ಈ ಒಂದು ಟಫ್ ರೂಲ್ಸ್ ಗಳ ಜೊತೆಗೆ ಕೇಸ್ ಗಳನ್ನ ಕಂಟ್ರೋಲ್ ಮಾಡೋ ಹಿನ್ನೆಲೆಯಲ್ಲಿ ಅನ್ನುವಂತಹ ವಿಚಾರ ಕೂಡ ಚರ್ಚೆ ಆಗೋ ಸಾಧ್ಯತೆ ದಟ್ಟವಾಗಿದೆ. ಓಕೆ, ಫೈನಲಿ ಬೊಮ್ಮಾಯಿ ಅವರು ಹುಷಾರಾಗಿದ್ದಾರೆ. ಕೊರೋನಾ ನೆಗೆಟಿವ್ ಬಂದಿದೆ ಅವರಿಗೆ. ಮಿನಿ ಲಾಕ್ ಡೌನ್ ಸಭೆಗೂ ಮೊದಲು ಬಂದಿದ್ದಾರೆ, ಅಂದ್ರೆ ಈ ಒಂದು ಕೋವಿಡ್ ಟೆಸ್ಟ್ ನ ರಿಪೋರ್ಟ್ ಮೊದಲೇ ಬಂದಿದೆ. ಸಿಎಂ ಬೊಮ್ಮಾಯಿ ಅವರಿಗೆ ಕೊರೋನಾ ನೆಗೆಟಿವ್, ಸಭೆಗೂ ಮೊದಲು ಸಿಎಂ ಅವರ ಕೋವಿಡ್ ಟೆಸ್ಟ್ ರಿಪೋರ್ಟ್ ಬಂದಿದೆ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪವಿತ್ರ ನೀಡ್ತಾರೆ. ಪವಿತ್ರ, ಈಗಾಗಲೇ ನಾವು ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಲಾಕ್ ಡೌನ್ ಇವೆರಡನ್ನೂ ಕೂಡ ಎದುರಿಸ್ತಾ ಇದ್ದೀವಿ. ಇವನ್ನ ಮುಂದುವರಿಸೋ ಜೊತೆಗೆ ಮತ್ತಷ್ಟು ಟಫ್ ರೂಲ್ಸ್ ಗಳನ್ನ ಒಂದು ವಿದ್ಯಾರ್ಥಿಗಳ ವಿಚಾರದಲ್ಲಿ, ಮತ್ತೊಂದು ವ್ಯಾಪಾರ ವಹಿವಾಟು ವಾಣಿಜ್ಯದ ವಿಚಾರದಲ್ಲಿ ಹೇರುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ ಅಲ್ವಾ ಪವಿತ್ರ? ಹೌದು, ಒಂದು ವೀಕೆಂಡ್ ಕರ್ಫ್ಯೂ ಅನ್ನ ಮುಂದುವರಿಸ್ತಾರೆ, ಜೊತೆಗೆ ನೈಟ್ ಕರ್ಫ್ಯೂ ಅನ್ನ ಮುಂದುವರಿಸ್ತಾರೆ. ಅದು ಜನವರಿ ಅಂತ್ಯದವರೆಗೆ ಮುಂದುವರಿಸ್ತಾರೆ. ಆದ್ರೆ ಈಗ ನಮ್ಮ ಮುಂದೆ ಸವಾಲು ಇರುವಂತದ್ದು ಕೇಸಸ್ ತುಂಬಾ ಹೆಚ್ಚಳವಾಗ್ತಾ ಇದ್ರೆ, ಅಂದ್ರೆ ತಜ್ಞರ ಪ್ರಕಾರ ಕರ್ನಾಟಕ ತೀರಾ ಬೆಸ್ಟ್ ಅಲ್ಲ, ವರ್ಸ್ಟ್ ಕೇಸ್ ಅನ್ನ ಕೂಡ ನೋಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಹತ್ರ ಸರಾಸರಿ 1 ಲಕ್ಷ ಕೇಸಸ್ ಅನ್ನ ಕರ್ನಾಟಕ ನೋಡ್ಬೋದು ಅಂತ ಅಂದಾಜು ಕೂಡ ಮಾಡಲಾಗ್ತಾ ಇದೆ. ಸೊ ಆ ಹಂತಕ್ಕೆ ಹೋದಾಗ ನಾವು ಯಾವ ರೀತಿಯ ರೂಲ್ಸ್ ಗಳನ್ನ ಕೈಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಇವತ್ತು ಚರ್ಚೆಗಳು ನಡೆಯುತ್ತೆ. ಒಂದು ಸಭೆ ಸಮಾರಂಭಗಳು, ಮದುವೆಗಳಿಗೆ ಜನರ ಮಿತಿಯನ್ನ ಹೇರುವಂತದ್ದಿರ್ಬೋದು, ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಇಂತಿಷ್ಟೇ ಜನರ ಪ್ರವೇಶಕ್ಕೆ, ಅಥವಾ ಪರಿಸ್ಥಿತಿ ತೀರಾ ಕೈ ಮೀರಿದ್ರೆ, ಹಾಸ್ಪಿಟಲ್ ಬೆಡ್ಗಳು ತೀರಾ ಫಿಲ್ ಆಗ್ತಾ ಬಂದ್ರೆ ಮಾಲ್ಗಳನ್ನ ಬಂದ್ ಮಾಡುವಂಥದ್ದು, ಧಾರ್ಮಿಕ ಕ್ಷೇತ್ರಗಳನ್ನ ಬಂದ್ ಮಾಡುವಂಥದ್ದು, ಈ ರೀತಿಯ ಸಲಹೆಗಳನ್ನ, ಅಂದ್ರೆ ಪ್ಲಾನ್ ಅನ್ನ ಈಗಾಗಲೇ ರೂಪಿಸ್ಕೊಳ್ತಾರೆ ಅವರು. ಪ್ಲಾನ್ ಎ ಹೇಗಿರ್ಬೇಕು, ಪ್ಲಾನ್ ಬಿ ಹೇಗಿರ್ಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಇದೇ ರೀತಿ ಮುಂದುವರೆದ್ರೆ ಜನವರಿ ಅಂತ್ಯದವರೆಗೆ ಇದೇ ರೂಲ್ಸ್ ವಿಸ್ತರಣೆ ಮಾಡಿದ್ರೆ ಸಾಕು. ಆದ್ರೆ 23ರ ಬಳಿಕ ಕೇಸ್ ಹೆಚ್ಚಳವಾಗುವಂತಹ ಐಐಟಿಯ ವರದಿ ಏನಾದರೂ ನಿಜವೇ ಆಗುವುದಲ್ಲಿ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಅನಿವಾರ್ಯವಾಗಿರುತ್ತೆ. ಸೊ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ
ಮತ್ತೆ ಒಂದು ಟಫ್ ರೂಲ್ಸ್ ಅನ್ನ ಹೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಪವಿತ್ರ. ಎಸ್, ಲಾಕ್ಡೌನ್ ಮಾಡಲ್ಲ ಅಂತ ಸಚಿವರುಗಳು ಪದೇ ಪದೇ ಪುನರುಚ್ಚರಿಸಿದ್ದಾರೆ. ಆದ್ರೆ ಪ್ರಶ್ನೆ, ಲಾಕ್ಡೌನ್ ಹೆಸರೇಳದೆಯವರು ಅಘೋಷಿತ ಲಾಕ್ಡೌನ್ ಅಂದ್ರೆ ಲಾಕ್ಡೌನ್ ರೀತಿಯ ರೂಲ್ಸ್ ಗಳನ್ನ ತರ್ತಾರಾ? ಲಾಕ್ಡೌನ್ ಅಂತ ಹೇಳದೆ ಅದೇ ರೀತಿಯ ರೂಲ್ಸ್ ಗಳನ್ನ ತರ್ತಾರಾ?